ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯಾಯ ಚಂದ್ರ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೂ ತಮಗೆಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹಾಗೂ ತಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ದೀಪಾವಳಿಯು ತಮಗೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿ ಆರೋಗ್ಯಗಳನ್ನು ತಂದುಕೊಡಲಿ. ಕನ್ಯಾ ರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ನವೆಂಬರ್ ತಿಂಗಳು ಕನ್ಯಾ ರಾಶಿಗೆ ವಿಶೇಷವಾದ ತಿಂಗಳಾಗಿರುತ್ತೆ. ಅಲ್ಲಿ ನಿಮ್ಮ ಈ ತಿಂಗಳ ವಾಕ್ಯವು ಅಪರೂಪದ ಚತುರ್ಗ್ರಹ ಕೃಪೆ ಭೂಮಿ ಮನೆ ವಾಹನ ಯೋಗ ಅಂತ ಬಂದಿದೆ. ಅಂದರೆ ಅಪರೂಪಕ್ಕೆ ಸಿಗುವಂಥ 4 ಗ್ರಹಗಳ ಒಂದು ವಿಶೇಷವಾದ ಚತುರ್ಗ್ರಹದ ಕೃಪೆ, ಜೊತೆಗೆ ಭೂಮಿ ಮನೆ ವಾಹನ ಮುಂತಾದ ಒಂದು ಖರೀದಿ ಮಾಡುವಂಥ ಅಥವಾ ಅದು ನಿಮಗೆ ಲಾಭ ಆಗುವಂಥ ಸುಯೋಗಗಳು ಈ ತಿಂಗಳಲ್ಲಿ ಬರ್ತಾ ಇವೆ. ಹಾಗಾಗಿ ಈ ದೀಪಾವಳಿಯ ಪರ್ವಕಾಲದಿಂದ ಕನ್ಯಾ ರಾಶಿಯವರಿಗೆ ಅನೇಕ ರೀತಿಯ ಶುಭ ಸೂಚನೆಗಳು ಆಗ್ತಿರ್ತವೆ, ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ಆಗಲೇ ನಿಮಗೆ ಆ ಒಂದು ಗುರು ಮತ್ತು ಶನಿ ಗ್ರಹಗಳನ್ನು ಪೂರಕವಾಗಿರುವಂಥ ವಾತಾವರಣ ಇರುತ್ತೆ. ಜೊತೆಗೆ ಈಗ ಅಪರೂಪದಲ್ಲಿ ಫಲ ಕೊಡುವಂಥ ರವಿ ಮತ್ತು ಮಂಗಳ ನಿಮಗೆ ಈ ತಿಂಗಳಲ್ಲಿ ಉತ್ತಮ ಫಲವನ್ನು ಕೊಡ್ತಾ ಇದ್ದಾರೆ. ಅಂದರೆ ವರ್ಷದಲ್ಲಿ 1-2 ಬಾರಿ ಅಥವಾ 3 ಬಾರಿ ಕೊಡುವಂಥ ಅವಕಾಶ ಕೊಡುವಂಥ ಮಂಗಳನು ಈ ತಿಂಗಳಲ್ಲಿ ನಿಮಗೆ ಪೂರ್ತಿಯಾಗಿ ಆತನು ಉತ್ತಮವಾದ ಪೂರಕ ಸ್ಥಾನದಲ್ಲಿರ್ತಾನೆ, ಲಾಭ ಸ್ಥಾನದಲ್ಲಿ ಮಂಗಳ. ಅದೇ ರೀತಿ ಈ ರವಿ ಅಥವಾ ಸೂರ್ಯನು ಹಾಗೆ ವರ್ಷದಲ್ಲಿ ಕೇವಲ 4 ಬಾರಿ ಅಷ್ಟೇ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ಅವಕಾಶ ಎಲ್ಲ ರಾಶಿಗಳು. ಅದು ನಿಮಗೆ ಈ ತಿಂಗಳಿಗೆ ಆರಂಭ ಆಗುತ್ತೆ. ನವೆಂಬರ್ 16ರಿಂದ ರವಿಯ ಅನುಗ್ರಹ ಆರಂಭ ಆಗುವಂಥದ್ದು. ಹಾಗಾಗಿ ಅನೇಕ ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ಆ ಒಂದು 4 ಗ್ರಹಗಳು ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತಾಯಿದ್ದು ನಿಮ್ಮ ದೀರ್ಘಕಾಲೀನ ಕನಸುಗಳು ನನಸಾಗಲಿಕ್ಕೆ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಅವಕಾಶ ಇದೆ. ಹಾಗಾಗಿ ಈ ಒಂದು ದೀಪಾವಳಿಯ ಪರ್ವಕಾಲದಲ್ಲಿ ಆರಂಭ ಆಗುವಂಥ ಈ ನವೆಂಬರ್ ತಿಂಗಳು ನಿಮಗೆ ಇಷ್ಟಾರ್ಥ ಸಿದ್ಧಿಯನ್ನು ಲಾಭವನ್ನು ಕೊಡಲಿಕ್ಕೆ ಯಾವ ರೀತಿ ನವಗ್ರಹಗಳು ಸಹಾಯ ಮಾಡ್ತವೆ ಅನ್ನೋದನ್ನು ಈಗ 9 ಗ್ರಹಗಳು ನಿಮಗೆ ಗೋಚಾರ ಅಥವಾ ಅವುಗಳ ಚಲನೆಯಲ್ಲಿ ನಿಮಗೆ ಯಾವ ರೀತಿ ಯಾವ ಸ್ಥಾನದಿಂದ ನಿಮಗೆ ಲಾಭವನ್ನು ಕೊಡ್ತವೆ ಅಂದರೆ ಸಂಕ್ಷಿಪ್ತವಾಗಿ ವಿಶ್ಲೇಷಣೆ ಮಾಡೋಣ. ಅಲ್ಲಿ ಮೊದಲಿಂದ ಆ ಗ್ರಹರಾಜನಾದಂಥ ರವಿ ಅಥವಾ ಸೂರ್ಯನಿಂದ ಆರಂಭಿಸಿದಾಗ ಸೂರ್ಯ ಭಗವಾನರು ನಿಮಗೆ ನವೆಂಬರ್ 15ರವರೆಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಅಲ್ಲಿ ನಿಮ್ಮ ರಾಶಿಯಿಂದ ಧನಸ್ಥಾನ ಅಥವಾ ತುಲಾ ರಾಶಿಯಲ್ಲಿ ಇದ್ದಂಥ ಸೂರ್ಯ ಭಗವಾನರು ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಆದರೆ ಯಾವಾಗ ಅವರ ಚಲನೆ 16ಕ್ಕೆ ಆಗುತ್ತೆ, ಅವರು ವೃಶ್ಚಿಕ ರಾಶಿಗೆ ಪ್ರವೇಶಿಸ್ತಾರೋ ಅಲ್ಲಿ ಸೂರ್ಯನ ವೃಶ್ಚಿಕ ರಾಶಿಗೆ ಪ್ರವೇಶಿಸಿದ ನಿಮಗೆ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮೂಡುತ್ತೆ, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು ಅಪೂರ್ವದ ಅವಕಾಶ ಇರುತ್ತೆ. ಅಲ್ಲಿ 15ರವರೆಗೆ ಸೂರ್ಯನ ಒಂದು ವೈರುಧ್ಯದಿಂದ ಕೆಲವೊಬ್ಬರಿಗೆ 15ರವರೆಗೆ ನವೆಂಬರ್ 15ರವರೆಗೆ ಕೆಲವೊಮ್ಮೆ ಹಣಕಾಸಿಗೆ ಸಂಬಂಧಪಟ್ಟ ಮುಗ್ಗಟ್ಟು ಎದುರಾಗಬಹುದು, ಕೌಟುಂಬಿಕವಾಗಿ ಸ್ವಲ್ಪ ಅಸಮಾಧಾನದ ವಾತಾವರಣ ಬರ್ಬೋದು. ವಿಶೇಷವಾಗಿ ಹಿರಿಯ ವ್ಯಕ್ತಿಗಳ ಜೊತೆಗೆ ವಾಗ್ವಾದ ಕಲಹಗಳು ನವೆಂಬರ್ 15ರವರೆಗೆ ಸೂರ್ಯನ ವೈರುಧ್ಯದಿಂದ ಆಗ್ಬೋದಾಗಿದೆ. ಹಾಗಾಗಿ ಆ ಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಬೇಡಿ. ಭೂಮಿಗೆ ಸಂಬಂಧಪಟ್ಟು ಮನೆಗೆ ಸಂಬಂಧಪಟ್ಟು ಏನಾದರೂ ಕೊಡುಕೊಳ್ಳಿಕ್ಕೆ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಬಗ್ಗೆ ನವೆಂಬರ್ 15ರವರೆಗೆ ಅಷ್ಟೊಂದು ಆತುರ ಅಥವಾ ಅರ್ಜೆಂಟಲ್ಲಿ ನಿರ್ಧಾರ ತೆಗೆದುಕೊಬೇಡಿ. ಅದು ನಿಮಗೆ ನಷ್ಟ ಆಗ್ಬೋದು ಅಥವಾ ಅದರಲ್ಲಿ ಏನಾದರೂ ಮೋಸ ವಂಚನೆಗೆ ಒಳಗಾಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್, ಹಣಕಾಸು, ಆಸ್ತಿ ಅಥವಾ ಮನೆ ನಿರ್ಮಾಣ ಕಾರ್ಯ ಇತ್ಯಾದಿಗಳನ್ನು ನೀವು ನವೆಂಬರ್ 15ರ ಬಳಿಕ ಮಾಡಿ, ಅಂದರೆ 16ರಿಂದ ಮಾಡಿ. ಆವಾಗ ನಿಮಗೆ ಒಂದು ವಿಶೇಷವಾದ ರವಿಯ ಅನುಗ್ರಹ ನಿಮಗೆ ಬಹಳಷ್ಟು ಸಹಾಯಕ್ಕೆ ಬರುತ್ತೆ. ಅದೇ ರೀತಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧ ಕೆಲಸಗಳನ್ನು ನೀವು ನವೆಂಬರ್ 16ರಿಂದ ಪ್ರಾರಂಭಿಸಿದ ತಿಂಗಳ ಕೊನೆವರೆಗೂ ನಿಮಗೆ ವಿಶೇಷವಾಗಿ ರವಿ ಅಥವಾ ಸೂರ್ಯನ ಅನುಗ್ರಹ ನಿಮಗೆ ಭಾಳಷ್ಟು ಉತ್ತಮ ಫಲವನ್ನು ಕೊಳ್ಳಿದೆ. ಹಾಗಾಗಿ ಸೂರ್ಯನ ಅನುಗ್ರಹವನ್ನು ಈ ಒಂದು ಸದ್ಬಳಕೆ ಮಾಡಿಕೊಳ್ಳೋದನ್ನು ಕಲಿತುಕೊಳ್ಳಿ. ಮುಂದೆ ಮಂಗಳನ ವಿಚಾರ ಆಗಲು ಹೇಳಿದ್ದೇನೆ. ಮಂಗಳನು ನಿಮಗೆ ಲಾಭ ಸ್ಥಾನದಲ್ಲಿ ಇರ್ತಾನೆ. ಮಂಗಳನು ಈಗ ಕಟಕದಲ್ಲಿ ಆತನು ನೀಚನಾಗಿದ್ದರು, ಆದರೆ ನಿಮ್ಮ ಒಂದು ವೈಯಕ್ತಿಕವಾಗಿ ನಿಮಗೆ ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದಾಗ ಅದನ್ನು ನೀಚದಲ್ಲಿದ್ದರೂ ನಿಮಗೆ ವಿಶೇಷವಾಗಿ ಲಾಭ ಸ್ಥಾನದ ಲಾಭವನ್ನು ಖಂಡಿತ ಕೊಡ್ತಾನೆ. ಯಾಕಂದರೆ ಅಪರೂಪದಲ್ಲಿ ಫಲ ಕೊಡುವಂಥದ್ದು ಮಂಗಳ. ಹಾಗೆ ಆತನು ಕೊಡುವಂಥ ಒಂದು 3 ಸ್ಥಾನಗಳಿರ್ತವೆ. ಹಾಗಾಗಿ 3 ಮತ್ತು 6ನೇ ಸ್ಥಾನ ಮತ್ತು 11ರ ಸ್ಥಾನಗಳು ಆತನಷ್ಟೇ ಉತ್ತಮ ಫಲವನ್ನು ಕೊಡುವಂಥದ್ದು. ಹಾಗಾಗಿ ನಿಮಗೆ ಬಂದಂಥ ಲಾಭ ಸ್ಥಾನದಿಂದಾಗಿ ಅದನ್ನು ಭೂಮಿಗೆ ಸಂಬಂಧಪಟ್ಟ ವ್ಯವಹಾರದಲ್ಲಿ ಜಯ ಆಗುತ್ತೆ, ಮನೆ ಕೊಡಲಿಕ್ಕಾಗುತ್ತೆ, ಭೂಮಿ ಕೊಡಲಿಕ್ಕಾಗುತ್ತೆ. ಆದರೆ ಒಂದು ಗಮನದಲ್ಲಿಟ್ಕೊಳ್ಳಿ, ನಿಮಗೆ ಅಲ್ಲಿ ಕೆಲವೊಮ್ಮೆ ವಿವಾದಾಸ್ಪದವಾದ ಭೂಮಿ ಸಿಗ್ಬೋದು, ಅಥವಾ ಏನಾದರೂ ಒಂದು ನ್ಯಾಯಾಲಯದ ತೊಡಕಿದ್ದಂಥ ಭೂಮಿ ಅಥವಾ ಮನೆಗಳು ಸಿಗ್ಬೋದು, ಅಥವಾ ಅದರಲ್ಲಿ ಏನಾದರೂ ಲಿಟಿಗೇಷನ್ ಅಂತ ಹೇಳ್ತಾರೆ, ನಿಮಗೆ ಗೊತ್ತಾ ಕಾನೂನಾತ್ಮಕ ತೊಡಕುಗಳು ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಕಾನೂನಾತ್ಮಕ ತೊಡಕು ಇದ್ದಂಥ ಭೂಮಿಗಳು ಕೆಲವೊಮ್ಮೆ ನಿಮಗೆ ಫಿಕ್ಸ್ ಆಗ್ಬೋದು ಅಥವಾ ಗೊತ್ತಾಗ್ಬೋದು. ಅದನ್ನು ಸರಿಯಾಗಿ ನೀವು ಉತ್ತಮವಾದ ನ್ಯಾಯವಾದಿಗಳು ಅಥವಾ ಲೀಗಲ್ ಅಡ್ವೈಸರ್ ಅಂತ ಹೇಳ್ತಂಥ ಒಂದು ಲೀಗಲ್ ಒಪಿನಿಯನ್ ಅದನ್ನೆಲ್ಲ ಪಡ್ಕೊಂಡೆ ನೀವು ಮಾಡಬೇಕಾಗತ್ತೆ. ಹಾಗಾಗಿ ಭೂಮಿ ಮನೆ ವಾಹನದ ಯೋಗ ಇದೆ, ಯಂತ್ರ ವಾಹನಗಳು ಕೊಳ್ಳುವಂಥ ಅವಕಾಶ, ಕೆಲವರಿಗೆ ಈಗ ಮದುವೆ ಅಥವಾ ಅವರ ಒಂದು ಇನ್ನಿತರ ಕನಸುಗಳು ನನಸಾಗುವಂಥ ಅವಕಾಶ, ಉದ್ಯೋಗದವರಿಗೆ ಉದ್ಯೋಗದ ಅವಕಾಶ ಎಲ್ಲ ಮಂಗಳನು ಕೊಡ್ತಾನೆ. ವಿಶೇಷವಾಗಿ ಯುವ ಜನಾಂಗದವರು ಯಾರಿರ್ತಾರೆ, ಈ ಸಾಫ್ಟ್ವೇರು, ಕಂಪ್ಯೂಟರು, ಹಾರ್ಡ್ವೇರ್ ಅಥವಾ ಮಾರ್ಕೆಟಿಂಗು, ಸೇಲ್ಸು, ಫೈನಾನ್ಸು, ಬ್ಯಾಂಕಿಂಗು ಮುಂತಾದ ಕ್ಷೇತ್ರದಲ್ಲಿ ಯಾವ್ಯಾವ ಯೋಜನೆ ಪ್ರಯತ್ನ ಮಾಡ್ತಾರೋ ಅಥವಾ ಸರ್ಕಾರ ಕೆಲಸಕ್ಕಾಗಿ ಅಥವಾ ಗೌರ್ಮೆಂಟ್ ಪೋಸ್ಟ್ಗಾಗಿ ಯಾರು ಪ್ರಯತ್ನ ಮಾಡ್ತಾರೋ ಅಂದಾಗೆ ಮಂಗಳನ ಅನುಗ್ರಹದಿಂದ ಸೂರ್ಯನ ಅನುಗ್ರಹದಿಂದ
ಈ ತಿಂಗಳಲ್ಲಿ ಉದ್ಯೋಗಾವಕಾಶನೂ ಒದಗಿ ಬರಲಿದೆ. ಹಾಗಾಗಿ ಮಂಗಳನು ಲಾಭಸ್ಥಾನದಲ್ಲಿದ್ದು ನಿಮಗೆ ತಿಂಗಳ ಪೂರ್ತಿ ಮಂಗಳಕರವಾದ ಆಶೀರ್ವಾದವನ್ನು ಮಾಡ್ತಾಯಿದ್ದೇನೆ. ಈ ಅಪರೂಪಕ್ಕೆ ಸಿಗುವಂಥ ಇದ್ದರೂ ಒಂದು ಬಾರಿ ಕೇವಲ ಒಂದು ರಾಶಿಗೆ ಅಷ್ಟೇ ಅವಕಾಶ ಸಿಗುತ್ತೆ ಮಂಗಳನಿಂದ ಲಾಭಸ್ಥಾನದ ಒಂದು ಲಾಭ, ಅದನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ನಿಮ್ಮ ರಾಷ್ಟ್ರಾಧಿಪತಿಯಾದ ಬುಧನು ಈ ಬಾರಿ ನಿಮಗೆ ಅಷ್ಟೇನು ಉತ್ತಮ ಫಲವನ್ನು ಕೊಡ್ತಾಯಿಲ್ಲ. ಆತನು ನಿಮ್ಮ ರಾಶಿಯಿಂದ ತೃತೀಯ ಅಥವಾ 3ನೇ ಸ್ಥಾನದಲ್ಲಿರೋ ಕಾರಣ ಅದರಿಂದ ಕೆಲವೊಮ್ಮೆ ನಿಮಗೆ ವೈರುಧ್ಯಗಳು ಬರ್ಬೋದಾಗಿದೆ. ಹಾಗಾಗಿ ಕೆಲವೊಮ್ಮೆ ಅವಮಾನಕರ ಘಟನೆ ಆಗ್ಬೋದು, ಶತ್ರು ಪೀಡೆಗಳು ಬರುವಂಥದ್ದು, ಜೊತೆಗೆ ಇನ್ನಿತರ ನಿಮ್ಮ ಮೇಲೆ ಆರೋಪಗಳನ್ನು ಮಾಡೋದು, ಅದರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಆದರೆ ನಿಮ್ಮ ರಿಲೇಷನ್ ಅಥವಾ ನಿಮ್ಮ ಮಿತ್ರರು ಅಥವಾ ಬಂಧುಗಳು ನಿಮಗೆ ಕೆಲವೊಮ್ಮೆ ವಿರುದ್ಧವಾಗಿ ನಡೆಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಬುಧನ ಒಂದು ವೈಪರೀತ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನ ಬೇಕು. ಹೆಚ್ಚಾಗಿ ಅದರ ಹೊರತು ನಿಮಗೆ ಬುಧನಿಂದ ಯಾವುದೇ ರೀತಿ ತುಂಬ ಗಂಭೀರವಾದ ನಷ್ಟ ಆಗಲಿ ಕಷ್ಟ ಆಗಲಿ ಬರೋದಿಲ್ಲ. ಬಾಂಧವ್ಯ ಮತ್ತು ಮಾತಿನಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆನ ನಿಮಗೆ ಎಚ್ಚರಿಕೆಯಿಂದ ಬೇಕಾಗುತ್ತೆ. ಮುಂದೆ ಗುರುವಿನ ವಿಚಾರ ಗಮನಿಸಿದಾಗ ಗುರು ನಿಮಗೆ ವಾಸ್ತವವಾಗಿ ಆತನ ಗುರುಬಲ ಇದ್ದೇ ಇರುತ್ತೆ. ನವಮದಲ್ಲಿರುವಂಥ ಗುರುಬಲನ ಭಾಗ್ಯನೂ ಸುಖವನ್ನು ಕೊಡುವಂಥ ಸ್ಥಾನದಲ್ಲಿದ್ದಾನೆ. ಆದರೆ ಈಗ ಆ ಗುರುವಿಗೆ ವಕ್ರಗತಿ ಬಂದಿರೋ ಕಾರಣ ಆ ಒಂದು ವೇಗ ಈಗ ಕುಂಠಿತ ಆಗಿರುತ್ತೆ. ಆ ವಕ್ರಗತಿಯಿಂದ ಗುರು ನಿಮಗೆ ಸ್ವಲ್ಪ ಈಗ ನ್ಯೂಟ್ರಲ್ ಪರಿಣಾಮವನ್ನು ಕೊಡ್ಬೋದು. ಅಂದರೆ ತುಂಬ ಒಳ್ಳೆಯದು ಇಲ್ಲ, ತುಂಬ ಕೆಟ್ಟದ್ದು ಇಲ್ಲ, ಅಥವಾ ಯಾವುದೇ ರೀತಿಯ ನಿಮಗೆ ಅಡ್ಡ ಪರಿಣಾಮಗಳು ಇಲ್ಲದೇ ಇದ್ದರೂ ತುಂಬ ವೇಗ ಏನು ಗುರುವಿಂದ ಈಗ ಸಿಗ್ತಾ ಇಲ್ಲ. ಹಾಗೆ ಗುರುವಿನ ಪರಿಣಾಮ ಅಷ್ಟೊಂದು ನಗಣ್ಯ ಅಂತ ಈಗ ಒಂದು ವಕ್ರಗತಿಯಲ್ಲಿ ನೀವು ತಿಳ್ಕೊಳ್ಬೇಕಾಗುತ್ತೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಶುಕ್ರ ನಿಮಗೆ ಆಶೀರ್ವಾದ ತಿಂಗಳ ಪೂರ್ತಿ ಇರಲಿದೆ. 3 ಮತ್ತು 4ರ ಸ್ಥಾನ 6ನೇ ತಾರೀಕುವರೆಗೂ ಅದು ನಿಮಗೆ ತೃತೀಯದಲ್ಲೂ 7ನೇ ತಾರೀಕಿಗೆ ಶುಕ್ರನ ಒಂದು ರಾಶಿ ಪರಿವರ್ತನೆ ಅಲ್ಲಿ ಆಗುತ್ತೆ ಧನುರಾಶಿಗೆ. ಆವಾಗ ನಿಮಗೆ ಅಲ್ಲಿ ಆತನು ಚತುರ್ಥದಲ್ಲೂ ಇರುವಂಥ ಕಾರಣ ನಿಮಗೆ ಲಾಭವು ಸುಖವೂ ಸಿಗುತ್ತೆ, ಇಷ್ಟಾರ್ಥಗಳು ಸಿದ್ಧ ಆಗುತ್ತೆ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಕೆಲವರಿಗೆ ವಿದೇಶ ಯಾತ್ರೆ ಹೋಗುವಂಥ ಅವಕಾಶ, ಕೆಲವರಿಗೆ ಈ ದೇವಾಲಯ ಅಥವಾ ತೀರ್ಥಕ್ಷೇತ್ರಗಳ ಸಂದರ್ಶನ ಮಾಡುವಂಥ ಅವಕಾಶ. ಇನ್ನು ಮಹಿಳೆಯರು ಗೃಹಿಣಿಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ. ನಿಮ್ಮ ಮಕ್ಕಳಿಗೆ ಈಗ ಏನಾದರೂ ಒಂದು ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು, ಮಕ್ಕಳಿಗೆ ಮದುವೆ ಆಗೋದಾಗುವಂಥ, ಮಕ್ಕಳಿಗೆ ಮತ್ತು ಸಂತತಿ ಆಗುವಂಥದ್ದು, ಅಥವಾ ಮಕ್ಕಳಿಗೆ ಉದ್ಯೋಗದಲ್ಲಿ ಪ್ರಮೋಷನ್ ಆಗುವಂಥದ್ದು ಮುಂತಾದ ಶುಭ ಸುದ್ದಿಗಳು ಈಗ ಬರಲಿವೆ. ಇನ್ನು ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟು ದೀರ್ಘಕಾಲದಿಂದ ಪೆಂಡಿಂಗಿದ್ದ ಹಣ ಬರುವುದಾಗಲಿ ಅಥವಾ ನೀವು ಮಾಡಿದ ಇನ್ವೆಸ್ಟ್ಮೆಂಟ್ಗಳಿಗೆ ಈಗ ಉತ್ತಮ ಪ್ರತಿಫಲ ಬರುವುದಾಗಲಿ, ಇವೆಲ್ಲವೂ ಅನುಕೂಲಕರವಾದ ವಾತಾವರಣ 3-4ರಲ್ಲಿ ನಿಮಗೆ ಈ ಇರುವಂಥ ಶುಕ್ರನು ತಿಂಗಳ ಪೂರ್ತಿ ಉತ್ತಮವಾದ ಆಶೀರ್ವಾದ ಮಾಡ್ತಾಯಿದ್ದೇನೆ. ನವೆಂಬರ್ ತಿಂಗಳು ಹಣಕ್ಕಾಗಿ ನಿಮಗೆ ಅದು ಆದಾಯಕ್ಕಾಗಿ ಯಾವುದೇ ಕೊರತೆಗಳು ಇರೋದಿಲ್ಲ. ಮುಂದೆ ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಶನಿ ಮಹಾರಾಜರು 14ರವರೆಗೆ ವಕ್ರಸ್ಥಿತಿಯಲ್ಲಿರ್ತಾರೆ. ಅಲ್ಲಿ 15ರಿಂದ ಅವರ ವಕ್ರಗತಿ ನಿವಾರಣೆ ಆಗುತ್ತೆ. ವಕ್ರಸ್ಥಿತಿಯಲ್ಲಿದ್ದಾಗ ಅವರಿಂದ ನಿಮಗೆ ಹೆಚ್ಚೇನು ನಮ್ಮ ನ್ಯೂಟ್ರಲ್ ಪರಿಣಾಮಗಳು ಬರ್ಬೋದು, ಅಂದರೆ ತುಂಬ ಒಳ್ಳೆಯದು ಅಥವಾ ಕೆಟ್ಟದಂತಿಲ್ಲ. ಆದರೆ 15ರಿಂದ ಅವರು ನಿಮಗೆ ಮತ್ತೆ ಅವರು ಉತ್ತಮ ಪರಿಣಾಮ ನಿಮಗೆ ಕೊಡಲಿದ್ದಾರೆ. ಯಾಕಂದರೆ ಶನಿ ಮಹಾರಾಜ ನಿಮಗೆ ವರ್ಷ ಪೂರ್ತಿ ಉತ್ತಮ ಫಲವನ್ನು ಕೊಡುವ ಸ್ಥಿತಿಯಲ್ಲಿ 6ನೇ ಸ್ಥಾನದಲ್ಲಿದ್ದಾರೆ. ಹಾಗಾಗಿ ಮುಂದೆ ಶನಿ ಮಹಾರಾಜರ ರಾಶಿ ಮಾರ್ಚ್ ಅಂತ್ಯಕ್ಕೆ ಪರಿವರ್ತನೆ ಆಗುತ್ತೆ. ಅಲ್ಲಿವರೆಗೂ ನಿಮಗೆ ವಿಶೇಷವಾಗಿ ಶನಿ ಮಹಾರಾಜರದ್ದು ಷಷ್ಠದ ಬಲದಿಂದ ಲಾಭ, ಯಶಸ್ಸು, ಜಯ ಸಿಗುತ್ತೆ, ಇಷ್ಟಾರ್ಥಗಳು ಸಿದ್ಧ ಆಗುತ್ತವೆ. ಜನರಿಗೆ ಹಲವಾರು ನಿಮ್ಮ ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಶನಿ ಮಹಾರಾಜರು ಅನುಗ್ರಹ ಮಾಡ್ತಾರೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ಕೊಳ್ಳೋದು, ವಾಹನ ಕೊಳ್ಳೋದು, ಅಥವಾ ಇದ್ದಂಥ ಮನೆಯೇನಾದರೂ ಜೀರ್ಣೋದ್ಧಾರ, ರಿಪೇರಿ ಮಾಡೋದು, ರಿನೋವೇಷನ್ ಮಾಡುವಂಥ ಅವಕಾಶ ಇದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇರುವಂಥವರಿಗೆ ಅಲ್ಲಿ ಅವರಿಗೆ ಪ್ರಸಿದ್ಧಿ ಬರುವಂಥಾಗಲಿ, ಆದಾಯಗಳು ಬರುವಂಥಾಗಲಿ, ಕಲಾವಿದರು, ನಟ ನಟಿಯರು ಅಥವಾ ಇನ್ನಿತರ ಮೀಡಿಯಾ ಕ್ಷೇತ್ರದವರಿಗೆ ಅವಕಾಶಗಳು, ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಶುಕ್ರ ಮತ್ತು ಶನಿ ಅನುಗ್ರಹದಿಂದ ಈ ಒಂದು ನವೆಂಬರ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಪಡೆಯಲಿದ್ದರೆ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ರಾಹುಕೇತುಗಳ ವಿಚಾರ ನಿಮಗೆ ಮೊದಲೇ ಗೊತ್ತಿರುವಂತೆ ನಿಮಗೆ ರಾಹು ಈಗ ವಿರುದ್ಧವಾಗಿರ್ತಾನೆ, ರಾಹುಕೇತು ವಿರುದ್ಧವಾಗಿರ್ತಾನೆ. ಸಪ್ತಮದಲ್ಲಿ ರಾಹು, ಜೊತೆಗೆ ನಿಮ್ಮ ಜನ್ಮರಾಶಿಯಲ್ಲಿ ಕೇತು ಇರೋ ಕಾರಣ ಆ ಒಂದು 2 ಗ್ರಹಗಳ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಅದರಿಂದ ನಿಮಗೆ ಕೆಲವೊಮ್ಮೆ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಮಿತ್ರ ರೂಪದ ಶತ್ರುಗಳ ಕಾಟ, ಅಥವಾ ನಿಮಗೆ ಅಪರಿಚಿತರಿಂದಲೂ ಏನಾದರೂ ಮೋಸ ವಂಚನೆ ಒಳಗಾಗ್ಬೋದು, ಅಥವಾ ಯಾವುದೇ ರೀತಿಯ ಆಸೆ ಆಮಿಷಗಳಿಗೆ ನೀವು ಬಲಿಯಾಗಿ ನಿಮ್ಮಲ್ಲಿದ್ದಂಥ ಹಣವನ್ನು, ವಸ್ತುವನ್ನು, ಒಡವನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ಬೇಕು. ಜೊತೆಗೆ ನಿಮಗೆ ಮಾತಿನಲ್ಲಿ ಏನಾದರೂ ತುಂಬ ತೊಡಕೊಳ್ಳಿಂದ ಮಾತಿನಲ್ಲಿ ಅವಮಾನಕರ ಘಟನೆ ಆಗ್ಬೋದು, ಕಲಹಗಳು ಬರ್ಬೋದು. ವಾಸ್ತವವಾಗಿ ನೀವು ಕಲಹ ಮಾಡುವಂಥವರಲ್ಲ ಕನ್ಯಾ ರಾಶಿಯವರು, ಆದರೆ ಈಗ ಆ ರಾಹುಕೇತುಗಳ ಪ್ರೇರಣೆಯಿಂದ ನಿಮಗೆ ಕಲಹ ಮಾಡುವಂಥ ಮೂಡುಗಳು ಬರ್ಬೋದು. ಅದು ಮನೆ ಮಂದಿ ಜೊತೆ ಇರ್ಬೋದು, ನೆರೆ ಹೊರೆಯಲ್ಲಿ ಅಕ್ಕಪಕ್ಕದವರಲ್ಲಿ ಇರ್ಬೋದು, ಅಥವಾ ಪ್ರಯಾಣ ಕಾಲದ ಸಹ ಪ್ರಯಾಣಿಕರಲ್ಲಿರ್ಬೋದು. ಅಂಥ ಒಂದು ಮಾತಿನ ಮೂಲಕ ನೀವು ಅಲ್ಲಿ ಕಲಹ ಮಾಡುವಂಥ ಮೋದಿಗಳು ಬರುತ್ತೆ. ಹಾಗಾಗಿ ಒಂದು ರಾಹುವಿನ ಪರಿಣಾಮದ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಜೊತೆಗೆ ಕೆಲವೊಮ್ಮೆ ನಿಮಗೆ ಈಗ ಕೇತು ಜನ್ಮದಲ್ಲಿರುವ ಕಾರಣ ಆರೋಗ್ಯದಲ್ಲಿ ಸಾಗಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು, ಸುಸ್ತು ಆಗುವಂಥದ್ದು, ವಿನಾಕಾರಣ ಏನಾದರೂ ನಿಮಗೆ ಕೆಲಸ ಮಾಡಲಿಕ್ಕೆ ಮೂಡ್ ಅಥವಾ ಆಸಕ್ತಿ ಬರುವಂಥದ್ದು, ಆಲಸ್ಯ, ಸೋಮಾರಿತನ ಬರುವಂಥದ್ದು, ಅಥವಾ ಕೆಲವೊಂದು ವಿಚಾರವಾಗಿ ನೀವು ರಾಂಗ್ ಡಯಟಿಂದ ಅಥವಾ ತಪ್ಪಾದ ಆಹಾರ ಕ್ರಮದಿಂದ ನಿಮಗೆ ನೀವು ಅನಾರೋಗ್ಯವನ್ನು ತಂದುಕೊಳ್ಳುವಂಥದ್ದು, ಇವೆಲ್ಲ ನಿಮಗೆ ಅಪರಾಧವನ್ನು ಮಾಡ್ಬೋದು. ಹಾಗಾಗಿ ಅಂಥ ವಿಚಾರ ಬಗ್ಗೆ, ಆರೋಗ್ಯದ ಬಗ್ಗೆ, ಹಣಕಾಸಿನ ಬಗ್ಗೆ, ಜೊತೆಗೆ ನಿಮ್ಮ ನಡವಳಿಕೆ, ಮಾತಿನ ಬಗ್ಗೆ ಈ ರಾಹುಕೇತುಗಳು ಸ್ವಲ್ಪ ಕೆಲವೊಂದು ಅಡೆತಡೆಗಳನ್ನು ಮಾಡ್ತಾರೆ. ಆ ಬಗ್ಗೆ ನೀವು ತುಂಬ ಎಚ್ಚರಿಕೆ ಹೆಜ್ಜೆನ ಖಂಡಿತ ಇಟ್ಕೋಬೇಕಾಗತ್ತೆ. ಇವೆಲ್ಲವೂ ಈ ಸೂರ್ಯನಿಂದ ಕೇತುವಿನವರೆಗೆ ಇರುವಂಥ 8 ಗ್ರಹಗಳ ಒಂದು ವಿಚಾರವಾಗಿ ಗಮನಿಸ್ತೀನಿ. ಇದು 9ನೇ ಗ್ರಹದ ವಿಚಾರ ಹೇಳಿಲ್ಲ. ಅಂದರೆ 9ನೇದು ಚಂದ್ರನ ವಿಚಾರ. ಚಂದ್ರನು ಕ್ಷಿಪ್ರವಾಗಿ ಚಲನೆ ಮಾಡ್ತಾನೆ. ಹಾಗಾಗಿ ಆ ಒಂದು 2 ದಿನಕ್ಕೆ ಅಥವಾ 2 ಕಾಲ ದಿನಗಳಿಗೆ ಚಂದ್ರನ ಚಲನೆ ಆಗುವ ಕಾರಣ ಆ ಒಂದು ಮಧ್ಯೆ ಬೇರೆ ಬೇರೆ ಫಲಿತಾಂಶ ಬೇರೆ ಬೇರೆ ದಿನಗಳಲ್ಲಿ ಖಂಡಿತ ಇರುತ್ತೆ. ಅದನ್ನು ಈಗ ಒಂದೊಂದಾಗಿ ಆಯಾ ಡೇಟ್ಗಳಿಗೆ, ಅಂದರೆ ಆಯಾ ದಿನಾಂಕಗಳಿಗೆ ಅನುಗುಣವಾಗಿ ಗಮನಿಸೋಣ.
ಈಗ ಮೊದಲು ನವಂಬರ್ 1-2 ನವಂಬರ್ 1-2ರಲ್ಲಿ ಚಂದ್ರನಿರುವಂಥದ್ದು ಅಲ್ಲಿ ವಿಶೇಷವಾಗಿ ತುಲಾ ರಾಶಿಯಲ್ಲಿ ಇರ್ತಾನೆ. ನಿಮ್ಮ ರಾಶಿಯಿಂದ ಅಲ್ಲಿ ದ್ವಿತೀಯದಲ್ಲಿ, ಹಾಗೆ ನಿಮ್ಮ ರಾಶಿಯಿಂದ 2ನೇ ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಹೆಚ್ಚಿನ ಉತ್ತಮ ಫಲವನ್ನು ಕೊಡ್ತಾ ಇಲ್ಲ. ಹಾಗೆ ನವಂಬರ್ 1-2 ನಿಮಗೆ ಸ್ವಲ್ಪ ಕಷ್ಟವನ್ನು ನಷ್ಟವನ್ನು ಕೊಡುವಂಥದ್ದಾಗಿರುತ್ತೆ. ಕೆಲವರಿಗೆ ಸಣ್ಣ ಪುಟ್ಟ ಕಣ್ಣು ನೋವು ಅಥವಾ ಕಿವಿ ನೋವು ಅಥವಾ ಗಂಟಲು ನೋವು, ಹಲ್ಲು ನೋವು ಮುಂತಾದ ಶಿರೋಭಾಗದ ಅವಯಗಳ ನೋವುಗಳು ಬರ್ಬೋದು. ಏನಾದರೂ ಅಲರ್ಜಿಗಳು ಬರುವಂಥದ್ದು. ಹಣಕಾಸಿನ ಹರಿವು ಸ್ವಲ್ಪ ನಿಧಾನ ಆಗುತ್ತೆ. ಬರಬೇಕಾದ ಹಣ ಸ್ವಲ್ಪ ವಿಳಂಬ ಆಗುವಂಥದ್ದು. ಜೊತೆಗೆ ಆಕಸ್ಮಿಕ ಖರ್ಚುಗಳು ಸ್ವಲ್ಪ ಜಾಸ್ತಿ ಬಂದು ಹಣಕಾಸಿನ ಕಷ್ಟಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನವಂಬರ್ 1-2 ನಿಮಗೆ ಅಲ್ಲಿ ಚಂದ್ರನ ಅನುಗ್ರಹ ಸ್ವಲ್ಪ ಕಡಿಮೆ ಇರುತ್ತೆ. ಆ ದಿನ ಹಣಕಾಸು, ಆರೋಗ್ಯ ಬಗ್ಗೆ, ಮಾತಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ನವಂಬರ್ 1-2ರಲ್ಲಿ ಬೇಕು. ನವಂಬರ್ 3-4 ನಿಮ್ಮ ಪಾಲಿಗೆ ಉತ್ತಮ ದಿನ, ಭಾಗ್ಯ ಕೊಡುವಂಥ ಶುಭ ದಿನ. ಚಂದ್ರನ ಅನುಗ್ರಹ ಭಾಳ ಉತ್ತಮವಾಗಿರುತ್ತೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿಯಾಗಲಿದೆ. ವ್ಯಾಪಾರಗಳಿಗೆ ಪ್ರಗತಿ ಇದೆ. ಮಹಿಳೆಯರು ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವಕಾಶಗಳು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಜೊತೆಗೆ ನಿಮಗೆ ಏನಾದರೂ ಹಿಂದಿನ ಯಾವ್ದಾದ್ರು ಕನಸುಗಳಿದ್ರೆ ಆ ಕನಸು ಇಂದು ನನಸಾಗುವಂಥ ಅವಕಾಶ ಎಲ್ಲ ಇದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿಗಳು ಸಹ ನಿಮಗೆ ಹೆಚ್ಚಿನ ಒಂದು ಬೆಂಬಲ ಈ ದಿನ ಬರಲಿದೆ. ಹಾಗಾಗಿ 3-4 ಸದುಪಯೋಗ ಪಡಿಸಿಕೊಳ್ಳಿ. ಚಂದ್ರ ಅನುಗ್ರಹವಂಥ ಉತ್ತಮ ದಿನ. ಆ ಬಳಿಕ 5-6-7 ಅಷ್ಟೇನು ಉತ್ತಮವಿಲ್ಲ. 5-6-7 3 ದಿನವೂ ಸಹ ನಿಮಗೆ ಚಂದ್ರನಲ್ಲಿ ಚತುರ್ಥದಲ್ಲಿ ಇರುವಂಥ ಕಾರಣ ಧನುರಾಶಿಯಲ್ಲಿ ಇರುವಂಥ ಚಂದ್ರನಾಗಿ ನಿಮಗೆ ಮಾತಿನ ಚಕಮಕಿ ಬರುತ್ತೆ. ಹಿರಿಯರಲ್ಲಿ ವಿರೋಧ ಬರುತ್ತೆ, ತಂದೆ ತಾಯಿಯಲ್ಲಿ ವಿರೋಧ ಬರುತ್ತೆ, ಅಥವಾ ಮನೆಯ ಹಿರಿಯರಿಗೆ ಏನಾದರೂ ಅನಾರೋಗ್ಯ ಸಮಸ್ಯೆ ಬಂದು ಅದರಿಂದ ನಿಮಗೆ ಚಿಂತೆ ಬರುತ್ತೆ. ಜೊತೆಗೆ ಅದರ ಮೂಲಕ ನಿಮಗೆ ಆಸ್ಪತ್ರೆ ಖರ್ಚು, ಔಷಧ ಖರ್ಚುಗಳು ಬರುವಂಥದ್ದು. ಜೊತೆಗೆ ಯಾವುದಾದ್ರೂ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ನಿಧಾನಗತಿ ಆಗ್ಬೋದು. ಅಥವಾ ಯಾವುದಾದ್ರೂ ಸರ್ಕಾರ ಮೂಲದ ಇಲಾಖೆಗಳಿಂದ ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮವನ್ನು, ನೋಟಿಸ್ಗಳು ಬರ್ಬೋದು. ಅಥವಾ ಏನಾದರೂ ಕಾನೂನು ಉಲ್ಲಂಘಿಸಿದಂಥ ರೂಲ್ಸ್ ಬ್ರೇಕ್ ಮಾಡೋದಕ್ಕೆ ನಿಮ್ಮ ಮೇಲೆ ದಂಡ, ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ಉದ್ಯೋಗ ಜಾಗದಲ್ಲೂ ಜರುಗಬಹುದಾಗಿದೆ. ಹಾಗಾಗಿ 5-6-7ರಲ್ಲಿ ಮಾತು, ನಡವಳಿಕೆ, ನಿಮ್ಮ ಬಾಂಧವ್ಯ ಇದನ್ನೆಲ್ಲ ಚೆನ್ನಾಗಿ ಇಟ್ಕೋಬೇಕು. ಇನ್ನು 8-9 ಸಾಮಾನ್ಯ ದಿನ ಎಂದು ಕಂಡು ಬಂದಿದೆ. 8-9ರಲ್ಲಿ ನಿಮಗೆ ಹಣಕಾಸಿನ ವಿಚಾರ ಪರವಾಗಿಲ್ಲ, ಆರೋಗ್ಯ ವಿಚಾರ ಪರವಾಗಿಲ್ಲ. ಈ ದಿನ 2 ದಿನಗಳಲ್ಲಿ ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಚ್ಚಬೇಕು. ಜಗಳಗಳಾಗುತ್ತೆ, ಕಲಹಗಳಾಗುತ್ತೆ, ವಾಗ್ವಾದಗಳಾಗುತ್ತೆ, ಕಿರಿಯರಲ್ಲಿ ವಿರೋಧ ಆಗುತ್ತೆ. ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಿಗಳು ನಿಮ್ಮ ಮೇಲೆ ಏನೊಂದು ಆರೋಪ ಮಾಡೋದಾಗಲಿ, ನಿಮ್ಮ ಮೇಲೆ ಅನುಮಾನ ಅಥವಾ ಸಂಶಯ ಪಡೋದಾಗಲಿ ಎಲ್ಲ ಆಗುತ್ತೆ. ಮನೆಯಲ್ಲಿ ಸಹ ಹಾಗೆ ನಿಮ್ಮ ಒಂದು ಕಿರಿಯ ಬಾಂಧವರಲ್ಲಿ ಎಷ್ಟೋ ಭಿನ್ನಾಭಿಪ್ರಾಯಗಳು ಬರೋದಾಗಲಿ, ನಿಮ್ಮ ಮೇಲೆ ಅವರು ವ್ರತ ಆರೋಪ ಮಾಡೋದಾಗಲಿ ನಡೆಯುತ್ತೆ. ಅದೇ ರೀತಿ ಯಾವುದೇ ರೀತಿಯ ಒಂದು ಕೆಲಸ ಕಾರ್ಯಗಳು ಸ್ವಲ್ಪ ಸ್ಲೋನೆಸ್, ಅದು ನಿಧಾನ ಆಗುತ್ತೆ. ಅದು ಮಾಡುವಂಥ ಕೆಲಸ ಕಾರ್ಯದಲ್ಲಿ ವಿಳಂಬ ಅಥವಾ ವಿಘ್ನಗಳು ಬರುವಂಥ ಸಾಧ್ಯತೆ. ಹಾಗಾಗಿ ಈ ದಿನ ಸ್ವಲ್ಪ ನೀವು ತಾಳ್ಮೆಯನ್ನು ವಹಿಸಬೇಕು, ಎಚ್ಚರಿಕೆಯಿಂದ ಮಾತಾಡಬೇಕು. ಯಾರ ಜೊತೆ ಬಾಂಧವ್ಯವನ್ನು ಹಾಳು ಮಾಡುವಂಥದ್ದಾಗಲಿ ಅಥವಾ ಕ್ರೋಧ, ಸಿಟ್ಟಿನಿಂದ ಇನ್ನೊಬ್ಬರ ಮೇಲೆ ಕೂಗಾಡೋದು, ರೇಗಾಡೋದನ್ನು ಸ್ವಲ್ಪ ಅಥವಾ ಅವಾಚ್ಯ ಪದ ಪ್ರಯೋಗ ಮಾಡಿದ್ರೆ ಅವಾಯ್ಡ್ ಮಾಡಿ. ಅದರಿಂದ ನಿಮಗೆ ಅದು ತೊಂದರೆ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಯಾವುದೇ ರೀತಿ ವಿವಾದಾತ್ಮಕ ಪೋಸ್ಟ್ ಮಾಡೋದು ಅಥವಾ ವಿವಾದಾತ್ಮಕ ಪೋಸ್ಟ್ಗಳನ್ನು ಲೈಕ್, ಶೇರ್ ಮಾಡೋದನ್ನು ಮಾಡಿ ಅದು ನಿಮಗೆ ತೊಂದರೆಗೆ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಮುಂದೆ 10-11 ನಿಮಗೆ ಪಾಲಿಗೆ ಉತ್ತಮ ದಿನ. ಇಷ್ಟಾರ್ಥ ಸಿದ್ಧಿಯಾಗಲಿವೆ. ಲಾಭ ವೃದ್ಧಿ ಇದೆ. ವ್ಯಾಪಾರ, ಉದ್ಯೋಗದಲ್ಲಿ ಮುನ್ನಡೆದಿದೆ. ಅಂದುಕೊಂಡ ಕೆಲಸ ಕಾರ್ಯ ಆಗುತ್ತೆ. ವ್ಯಾಪಾರದಲ್ಲಿ ಇರೋರಿಗೆ ವ್ಯಾಪಾರದ ಉತ್ಪನ್ನಗಳಿಗೆ ಹೆಚ್ಚಿಗೆ ಬೇಡಿಕೆ ಬರುತ್ತೆ. ಕೃಷಿ ಅಥವಾ ಇನ್ನಿತರ ತೋಟಗಾರಿಕೆ, ಹೈನುಗಾರಿಕೆ ಮಾಡೋರಿಗೆ ಅವರಿಗೆ ಸಹ ಹೆಚ್ಚಿನ ಉತ್ಪನ್ನಗಳು, ಲಾಭ ಆದಾಯಗಳು ಬರುತ್ತವೆ. ಅನಿರೀಕ್ಷಿತ ಲಾಭಗಳು, ಅದು ನಿರೀಕ್ಷಿತ 2 ಲಾಭಗಳು ಬರಲಿವೆ. ವಿದ್ಯಾರ್ಥಿಗಳಿಗೆ ಶುಭವಿದೆ. ಯುವಕರಿಗೆ ಉದ್ಯೋಗ ಅವಕಾಶ ಸಿಗಬಹುದು. ಮಹಿಳೆಯರು ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ಹಾಗೆ 10-11 ಬಹಳಷ್ಟು ಉತ್ತಮ ಫಲ ಕೊಡುವಂಥ ಚಂದ್ರನ ಒಂದು ಷಷ್ಠದಲ್ಲಿರುವಂಥ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಆ ಬಳಿಕ 12-13 ಸಹ ನಿಮಗೆ ಸಪ್ತಮದಲ್ಲಿರುವಂಥ ಚಂದ್ರನು ಲಾಭವನ್ನು, ಸುಖವನ್ನು, ಶಾಂತಿಯನ್ನು, ನೆಮ್ಮದಿಯನ್ನು ಕೊಡದೇನೆ ನವಂಬರ್ 12-13 ನಿಮಗೆ ಉತ್ತಮವಾದ ದಿನ ಆಗಿರುತ್ತೆ. ಅನೇಕ ರೀತಿಯ ಶುಭ ಕಾರ್ಯಗಳಿಗೆ ನಾವೇ ಆಗ್ಬೋದು. ಯಾವುದೇ ರೀತಿಯ ಒಂದು ಒಪ್ಪಂದ ಸಹಿ ಮಾಡಲಿಕ್ಕೆ, ಭೇಟಿ ಆಗಲಿಕ್ಕೆ ಅಥವಾ ಏನಾದರೂ ಪ್ರಮುಖವಾದ ಕೆಲಸ ಕಾರ್ಯಗಳ ಆರಂಭಕ್ಕೆ ನಿಮಗೆ ಈ ದಿನ ಬಹಳ ಉತ್ತಮವಾದ ಅವಕಾಶ ಇದೆ. ಅನೇಕ ರೀತಿಯ ಕನಸುಗಳು ನನಸಾಗಲಿವೆ. ಜೊತೆಗೆ ಹಿಂದೆ ನಿಮಗೆ ಶತ್ರುಗಳಾಗಿದ್ದವರಿಗೆ ಮಿತ್ರರಾಗ್ಬೋದು. ಅದು ಹಿಂದೆ ನಿಮ್ಮಿಂದ ಅಂತರ ಕಾಯ್ಕೊಂಡ ವ್ಯಕ್ತಿಗಳು ಈ 12-13 ನಿಮಗೆ ಉತ್ತಮವಾದ ಸಹಾಯಕ್ಕೆ ನಿಮಗೆ ಧಾವಿಸ್ಬೋದು. ಈ ರೀತಿ ಹಲವಾರು ನಿಮಗೆ ಆಶ್ಚರ್ಯಕರವಾದ ಪ್ರೌಢಸದೃಶವಾದ ಬದಲಾವಣೆಗಳು 10, 11, 12, 13 ಈ 4 ದಿನಗಳಲ್ಲಿ ಜರಗಬಹುದಾಗಿದೆ. ವಿಶೇಷವಾದ ಚಂದ್ರ ಅನುಗ್ರಹವಂಥ ದಿನಗಳಲ್ಲಿ. ಇನ್ನು 14-15 ಅಷ್ಟು ಉತ್ತಮವಿಲ್ಲ. 14-15ರಲ್ಲಿ ಸ್ವಲ್ಪ ಕಲಾದ ವಾತಾವರಣ, ಮಾತಿನ ಚಕಮಕಿ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು. ಅಥವಾ ಕೆಲವರಿಗೆ ಹೊಟ್ಟೆ ನೋವು, ಬೆನ್ನು ನೋವು, ಕೈ ಕಾಲು ನೋವು ಇದು ಬರ್ಬೋದು. ಇನ್ನು ಕೆಲವರಿಗೆ ಆಹಾರ ಅಥವಾ ನೀರಿನ ದೋಷದಿಂದ ಏನಾದರೂ ತೊಂದರೆಗಳು, ಇನ್ಫೆಕ್ಷನ್ಗಳು, ನಂಜುಗಳು ಆಗುವಂಥದ್ದಿರುತ್ತೆ. ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ಬೇಕು. ಆಹಾರ ನಿಯಮವನ್ನು ಪಾಲನೆ ಮಾಡಬೇಕು. ದೂರ ಪ್ರಯಾಣ ಅಥವಾ ಇನ್ನಿತರ ಒಂದು ಡ್ರೈವಿಂಗು ಮಾಡೋದು, ಇಲ್ಲ ರೈಡಿಂಗ್ ಮಾಡೋದು, ವಾಹನದಲ್ಲಿ ಸಹ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇನ್ನು ಕಿರಿಯರ ವ್ಯಕ್ತಿಗಳ ಜೊತೆಗೆ ನಿಮಗೆ ವಾಗ್ವಾದ ಕಲಹ ಆಗುತ್ತೆ ಅಥವಾ ಮಾನಕ್ಕೆ ಅವಮಾನ ಆಗುವಂಥ ಘಟನೆಗಳು ಆಗ್ಬೋದು. ಹಾಗಾಗಿ 8ರಲ್ಲಿ ನೀವು 8ನೇ ಸ್ಥಾನದಲ್ಲಿರುವಂತಹ ಚಂದ್ರನು ನಿಮಗೆ 14-15ರಲ್ಲಿ ವಿಪರೀತ ಫಲವನ್ನು ಕೊಡಬಹುದಾಗಿದೆ. ಆ ಬಗ್ಗೆ 14-15ರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. 16-17 ಸಹ ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಆ ದಿನ ನಿಮಗೆ ಚಂದ್ರನ ಅನುಗ್ರಹದ ಕೊರತೆ ಇರುತ್ತೆ. 9 ಅಥವಾ 9ರ ಸ್ಥಾನದಲ್ಲಿ ಚಂದ್ರನು ನಿಮಗೆ ಅನಿರೀಕ್ಷಿತ ಖರ್ಚನ್ನು ತಂದು ಕೊಡ್ತಾನೆ. ಅಥವಾ ಯಾವುದೇ ರೀತಿಯ ಯಂತ್ರ ವಾಹನ ರಿಪೇರಿ ಆಗ್ಬೋದು, ಯಂತ್ರ ವಾಹನಗಳು ಕೆಟ್ಟು ಹೋಗ್ಬೋದು, ಅಥವಾ ಆಸ್ಪತ್ರೆ ಮುಂತಾದ ವಿಚಾರಗಳಿಗೆ ಖರ್ಚು ಮಾಡುವಂಥ ಪ್ರಮೇಯ ಬರ್ಬೋದು. ಜೊತೆಗೆ ಬರಬೇಕಾದ ಹಣ ಸ್ವಲ್ಪ ವಿಳಂಬ ಆಗುವಂಥದ್ದು, ಅಥವಾ ನಿಮ್ಮದೇ ಹಣವನ್ನು ನೀವು ಯಾವುದೇ ರೀತಿಯ ಕಾರಣಗಳಿಂದ ಹಣವನ್ನು ನಷ್ಟವಾಗುವುದಾಗಲಿ, ಕಳೆದುಕೊಳ್ಳುವಾಗಲಿ ಸಾಧ್ಯತೆ ಇರುತ್ತೆ. ಹಾಗಾಗಿ ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜಬೇಕು. ಮಾತಿನ ವಿಚಾರಕ್ಕೆ ಸ್ವಲ್ಪ ನಿಗಾ ಬೇಕು. ಅನಾವಶ್ಯಕ ಕಲಹ, ಅನಾವಶ್ಯಕ ವಾಗ್ವಾದ ಇತ್ಯಾದಿಗಳನ್ನು ತಪ್ಪಿಸಬೇಕಾಗುತ್ತೆ. ಹಾಗೆ 16-17ರಲ್ಲಿ ಹಣಕಾಸು, ಮಾತು ಮತ್ತು ಬಾಂಧವ್ಯದ ಬಗ್ಗೆ ತುಂಬ ಮುನ್ನೆಚ್ಚರಿಕೆ ಬೇಕು.
ಇನ್ನು 18-19 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು ಸುಖವನ್ನು ಕೊಡ್ತಾನೆ. ಮಾಡುವಂಥ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಕೆಲವರಿಗೆ ಬಡ್ತಿ ಇರೋದು, ಇನ್ನಿತರ ಪ್ರಮೋಷನ್ ಇನ್ಕ್ರಿಮೆಂಟು ಸಿಗ್ಬೋದು. ಇನ್ನು ಕೆಲವರಿಗೆ ನಿಮ್ಮ ಒಂದು ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಿಂದೆ ನೀವು ಕಂಡಿದ್ದ ಕನಸುಗಳನ್ನು ಈಗ ನನಸಾಗುವಂಥ ಸಮಯಗಳು ಬರ್ಬೋದಾಗಿದೆ. ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯ ಬೇಗ ಆಗಲಿವೆ. ವಿದ್ಯಾರ್ಥಿ ಅಥವಾ ಯುವಕ ವೃಂದದವರಿಗೆ ಅವರ ಕನಸುಗಳು ನನಸಾಗುವಂಥ ಯೋಗ, ಉದ್ಯೋಗ ಸಿಗುವಂಥ ಅವಕಾಶ 18-19ರಲ್ಲಿ ಬರ್ತಾ ಇದೆ. ಆ ಬಳಿಕ ಬರುವಂಥ 20, 21, 22 3 ದಿನವೂ ನಿಮಗೆ ಚಂದ್ರನ ವಿಶೇಷವಾದ ಲಾಭ, ತಿಂಗಳಿಗೆ ಒಮ್ಮೆ ಸಿಗುವಂಥ ಲಾಭ ಸ್ಥಾನದ ಲಾಭ ನಿಮಗೆ ಸಿಗ್ತಾಯಿದೆ. ವಿಶೇಷವಾದ ಲಾಭ, ಇಷ್ಟಾರ್ಥಗಳು ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯ ಬೇಗ ಆಗಲಿವೆ. ಹಣಕಾಸಿನ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ. ನಿಮ್ಮ ಸಾಲಗಳಿದೆ, ಸಾಲಗಳನ್ನು ತೀರಿಸುವಂಥ ಅವಕಾಶ. ದೀರ್ಘಕಾಲದ ನಿಮಗೆ ಬೇಕಾದ ಯಾವುದರಿಂದ ಮಹತ್ತರವಾದ ಕೆಲಸ ಕಾರ್ಯಗಳು ಇದನ್ನು ಸಾಧನೆ ಆಗಲಿವೆ. ವಿದ್ಯಾರ್ಥಿಗಳಿಗೆ ಯಶಸ್ಸಿದೆ. ಗೃಹಿಣಿಯರಿಗೆ ಮನಸ್ಸಲ್ಲಿ ನೆಮ್ಮದಿ ಇದೆ. ಇದಕ್ಕೆ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಇನ್ನಷ್ಟು ವೃದ್ಧಿ ಆಗುತ್ತೆ. ಹೀಗಾಗಿ 20, 21, 22 3 ದಿನಗಳು ಚಂದ್ರನ ವಿಶೇಷವಾದ ಅನುಗ್ರಹ ಇರುವಂಥ ಅಪರೂಪದ ದಿನಗಳು. ಆ 3 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಬೆಳಗ್ಗೆ 23, 24 ನಿಮಗೆ ಅಷ್ಟು ಉತ್ತಮ ಇಲ್ಲ. ವ್ಯಯ ಅಥವಾ 12 ಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಕಷ್ಟ ನಷ್ಟಗಳಿಗೆ ಕಾರಣ ಆಗ್ಬೋದು. ಅಂದುಕೊಂಡಂಥ ಕೆಲಸಗಳು ವಿಳಂಬ ಆಗುವಂಥದ್ದು, ಜೊತೆಗೆ ನೀವು ಮಾಡದಿದ್ದ ಅಪರಾಧ ನಿಮ್ಮ ಮೇಲೆ ಸಾಬೀತಾಗುವಂಥದ್ದು, ಜೊತೆಗೆ ನಿಮಗೆ ಕೆಲವೊಂದು ವಿಚಾರದಲ್ಲಿ ಮನಸ್ಸಿಗೆ ಬೇಜಾರಾಗುವಂಥ ಹಿನ್ನಡೆ ಆಗುವಂಥ ಘಟನೆಗಳು 23, 24ರಲ್ಲಿ ಜರಗಬಹುದು. ಮನಸ್ಸು ವಿಕ್ಷಿಪ್ತವಾಗಿರುವಂಥ ದಿನಗಳಾಗಿರೋದು. ಆ ಬಳಿಕ 25, 26, 27 3 ದಿನ ನಿಮಗೆ ಮತ್ತೆ ಚಂದ್ರ ನಿಮ್ಮ ಜನ್ಮರಾಶಿಗೆ ಬರ್ತಾಯಿದ್ದಾನೆ. ಆ ಜನ್ಮರಾಶಿಗೆ ಬಂದಂಥ ಚಂದ್ರನಿಂದಾಗಿ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. 25, 26, 27ರಲ್ಲಿ ದೀರ್ಘಕಾಲದ ಕೆಲವು ಕನಸು ನನಸಾಗುವಂಥದ್ದು, ಬೇಕಿದ್ದ ಹಣಗಳೆಲ್ಲ ಬಂದು ಕೈ ಸೇರುವಂಥದ್ದು, ಅಥವಾ ಹಿಂದೆ ನಿಮಗಿಂದ ಅಂತರ ಕಾಯ್ದುಕೊಂಡ ವ್ಯಕ್ತಿಗಳು ಈಗ ನಿಮಗೆ ಹತ್ತಿರವಾಗಿ ಅವರ ಮೂಲಕ ನಿಮಗೆ ಸಹಾಯ ಆಗುವಂಥದ್ದು. ನೀವು ಹಿಂದೆ ಮಾಡಿದ ಇನ್ವೆಸ್ಟ್ಮೆಂಟ್ನ ಹಣಗಳು ನಿಮಗೆ ಈಗ ಪ್ರತಿಫಲ ರೂಪವಾಗಿ ಬರುವಂಥದ್ದು. ದೂರ ಪ್ರಯಾಣ ಅಥವಾ ಇನ್ನಿತರ ದೂರ ವಿದೇಶಗಳಿಗೆ ಹೋಗುವಂಥ ಅವಕಾಶಗಳಿಗೆ ಒದಗಿ ಬರಬಹುದಾಗಿದೆ. ವ್ಯಾಪಾರದ ಸ್ಥಳದಲ್ಲಿ ಅಭಿವೃದ್ಧಿ, ಉದ್ಯೋಗ ಸ್ಥಳದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೂ ಶುಭ ಫಲ, ಮಹಿಳೆಯರು ಗೃಹಿಣಿಗೆ ನೆಮ್ಮದಿ ವಾತಾವರಣ ಇರುತ್ತೆ, ಸಾಂಸಾರಿಕವಾದ ಸುಖ ಇರುತ್ತೆ. ಹಾಗಾಗಿ 25, 26, 27ನ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ ಈ ಒಂದು ಕನ್ಯಾ ರಾಶಿಯವರು. ಇನ್ನು 28, 29 ನಿಮ್ಮ ಪಾಲಿಗೆ ಉತ್ತಮ ಫಲ ಇಲ್ಲ. ಚಂದ್ರನಲ್ಲಿ ವಿಶೇಷವಾಗಿ ಧನಸ್ಥಾನದಲ್ಲಿ ಮತ್ತೆ ಬರೋ ಕಾರಣ ನಿಮಗೆ ಧನ ನಷ್ಟ ಆಗ್ಬೋದು. ಇಷ್ಟಾರ್ಥಗಳು ನಿಮಗೆ ವಿರುದ್ಧವಾಗಿ ಆಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ವಾಗ್ವಾದಗಳು ಆಗುವಂಥದ್ದು, ಜೊತೆಗೆ ಅನಿರೀಕ್ಷಿತವಾಗಿ ಲಾಭದವುದು ಅನಿರೀಕ್ಷಿತ ನಷ್ಟಗಳು ಸಹ ಆಗುವಂಥ ಸಾಧ್ಯತೆ 28, 29ರಲ್ಲಿ ಕಂಡುಬರುತ್ತೆ. ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ನೋವು, ಅಲರ್ಜಿ ಇತ್ಯಾದಿಗಳು ಕಾಣಿಸ್ಕೊಳ್ಬೋದಾಗಿದೆ 28, 29ರಲ್ಲಿ. ಇನ್ನು ನವಂಬರ್ನ ಕೊನೆಯ ದಿನ 30ನೇ ತಾರೀಕು ನಿಮಗೆ ಉತ್ತಮವಾದ ಚಂದ್ರ ಅನುಗ್ರಹವಂಥ ದಿನ ಆಗಿದೆ. ನವಂಬರ್ 30 ತೃತೀಯದಲ್ಲಿ ಅಥವಾ ವಿಜಯ ಸ್ಥಾನದಲ್ಲಿರುವಂಥ ಚಂದ್ರ ನಿಮಗೆ ಲಾಭವನ್ನು, ವಿಜಯವನ್ನು ತಂದು ಕೊಡ್ತಾನೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ, ವ್ಯಾಪಾರ ವೃದ್ಧಿಯಾಗಲಿವೆ, ಉದ್ಯೋಗಸ್ಥರಿಗೆ ಉದ್ಯೋಗ ಸಿಗುವಂಥದ್ದು, ಯುವಕರಿಗೆ ಸಾಧಕರಿಗೆ ವಿಶೇಷವಾಗಿ ಅನೇಕ ರೀತಿ ಶುಭಫಲಗಳು ಸಿದ್ಧಿಯಾಗ್ತವೆ. ಜೊತೆಗೆ ನಿಮ್ಮ ಬಂಧು ಬಾಂಧವರಲ್ಲಿ ಬಾಂಧವ್ಯ ಈಗ ವೃದ್ಧಿಯಾಗುತ್ತೆ. ಹಾಗಾಗಿ ಈ ತಿಂಗಳ ಕೊನೆಯ ದಿನ ನಿಮಗೆ ವಿಶೇಷವಾದ ಚಂದ್ರ ಅನುಗ್ರಹವಂಥ ದಿನ ಕನ್ಯಾ ರಾಶಿಯವರಿಗೆ, ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಕನ್ಯಾ ರಾಶಿಗೆ ಈ ನವಂಬರ್ ತಿಂಗಳಲ್ಲಿ ಬರುವುದಂಥ 9 ಗ್ರಹಗಳ ಗೋಚಾರ ಯಾವ ರೀತಿ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದೆ. ಆರಂಭದಲ್ಲಿ ಸೂರ್ಯನಿಂದ ಕೇತುವಿನವರೆಗೆ 8 ಗ್ರಹಗಳ ಒಂದು ಪೂರ್ಣವಾದ ಪರಿಚಯ ಮಾಡಿ, ಆ ಬಳಿಕ ಈ ಚಂದ್ರನಿಂದ ನಿಮಗೆ ಯಾವ್ಯಾವ ದಿನಗಳಲ್ಲಿ ಯಾವ ರೀತಿಯ ಉತ್ತಮ ಫಲ, ಯಾವ ರೀತಿಯಲ್ಲಿ ಸ್ವಲ್ಪ ಋಣಾತ್ಮಕ ಫಲ ಅಥವಾ ಕಷ್ಟ ನಷ್ಟಗಳ ಫಲ ಇದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡಿದ್ದೇನೆ. ಇಲ್ಲಿ ನೀವು ವಿಶೇಷವಾಗಿ ಗಮನಿಸಬೇಕಾದ್ರೆ ಅಲ್ಲಿ ನಿಮಗೆ ತಿಂಗಳ ಪೂರ್ತಿ ಒಂದು ಸಹಾಯಕ ಇರುವಂಥ ಗ್ರಹ ಅಂದರೆ ಮಂಗಳ ಗ್ರಹ, ಶುಕ್ರ ಗ್ರಹ ನಿಮಗೆ ತಿಂಗಳ ಪೂರ್ತಿ ಸಹಾಯಕ ಇರುತ್ತೆ. ಹಾಗಾಗಿ ನೀವು ಬಳಸುವಂಥ ಬಣ್ಣಗಳು ರೆಡ್ ಅಥವಾ ಕೆಂಪು ಬಣ್ಣ, ಜೊತೆಗೆ ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಬೋದು. ರೆಡ್ ಅಥವಾ ಕೆಂಪು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಅಥವಾ ಸಂಖ್ಯೆ 9, 36, 9 and 6 ಮಂಗಳನ ಸಂಖ್ಯೆ 9, ಶುಕ್ರನ ಸಂಖ್ಯೆ 6. ಹಾಗಾಗಿ ನಂಬರ್ 9 and 6 ಬಳಸ್ಬೋದು. ರೆಡ್ ಮತ್ತು ವೈಟ್ ಬಣ್ಣ 9 and 6 ಬಣ್ಣ ಕಲರ್ನ ಸಂಖ್ಯೆಯನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಶನಿಯ ಅನುಗ್ರಹದ ಶನಿ ಮಹಾರಾಜರ ಅನುಗ್ರಹ ನಿಮಗೆ ಆರಂಭ ಆಗುವಂಥದ್ದು ನವಂಬರ್ ಅಲ್ಲಿ 15ರ ಬಳಿಕ 14ರವರೆಗೂ ವಕ್ರಗತಿಯಲ್ಲಿದ್ದರೆ. ಹಾಗಾಗಿ ನವಂಬರ್ 15ರಿಂದ ನೀವು ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8, ನಮ್ಮ ಶನಿ ಮಹಾರಾಜರ ಸಂಖ್ಯೆ 8 ಆಗಿರುತ್ತೆ. ಹಾಗಾಗಿ ಬ್ಲೂ ಅಥವಾ ನೀಲಿ ಕಲರ್ ಜೊತೆಗೆ ಸಂಖ್ಯೆ 8 ಅಥವಾ 8ಅನ್ನು ನೀವು 15ರಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ಸೂರ್ಯನ ಅನುಗ್ರಹ ನಿಮಗೆ ಆರಂಭ ಆಗುವಂಥದ್ದು ನವಂಬರ್ 16ರಿಂದ. ನವಂಬರ್ 16ರ ಬಳಿಕ ನಿಮಗೆ ಸೂರ್ಯ ಅನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ ಯಾವಾಗ ಸೂರ್ಯನ ಅನುಗ್ರಹ ಆರಂಭ ಆಗುತ್ತೋ ನವಂಬರ್ 16ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಜೊತೆಗೆ ಸಂಖ್ಯೆ 1 ನಂಬರ್ 1ಅನ್ನು ಬಳಸ್ಕೊಳ್ಳಿ. ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1ಅನ್ನು 16ರಿಂದ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಗಮನಿಸಿದಾಗ ನಿಮಗೆ ವಿಶೇಷವಾಗಿ ಅಪರೂಪಕ್ಕೆ ಸಿಗುವಂಥ ಮಂಗಳನ ಅನುಗ್ರಹ, ಅಪರೂಪದ ಒಂದು ಸೂರ್ಯನ ಅನುಗ್ರಹ, ಜೊತೆಗೆ ಅಲ್ಲಿ ವಿಶೇಷವಾಗಿ ಶನಿ ಮಹಾರಾಜರ ವಕ್ರಗತಿ ನಿವಾರಣೆ ಅದರಿಂದ ಸಿಗುವಂಥ ಫಲ ಅವರಿಗೆ ಬಹಳಷ್ಟೊಂದು ಲಾಭದಾಯಕವಾಗಿಯೂ ತುಂಬ ಇಷ್ಟಾರ್ಥ ಸಿದ್ಧಿ ಕೊಡುವಂಥದ್ದಾಗಿರುತ್ತೆ. ಅಪರೂಪಕ್ಕೆ ಬರುವಂಥ ಈ ಅವಕಾಶಗಳನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಅನುಗ್ರಹ ಇರುವಂಥ ವಿಶೇಷವಾದ ದಿನಾಂಕಗಳನ್ನು ಹೇಳಿದ್ದೇನೆ. ಸುಮಾರು ಈ ತಿಂಗಳಲ್ಲಿ 17 ದಿನಾಂಕಗಳು ನಿಮಗೆ ಚಂದ್ರನ ಅನುಗ್ರಹಂಥ ಡೇಟ್ಗಳು ಸಿಗ್ತವೆ. ಆ ಡೇಟ್ಗಳನ್ನು ನೀವು ವಿಶೇಷವಾಗಿ ನಿಮ್ಮ ಶುಭ ಕಾರ್ಯಗಳಿಗೆ, ಪ್ರಮುಖವಾದ ಕೆಲಸಗಳಿಗೆ ಬಳಸ್ಕೊಳ್ಳುವಂಥದ್ದು. ಜೊತೆಗೆ ಚಂದ್ರ ಅನುಗ್ರಹವಂಥ ಆ ಡೇಟ್ಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ
ನಂಬರ್ 2 ಬಳಸ್ಬೋದು. ನಂಬರ್ 2 ಅಥವಾ ನಂಬರ್ 2 ಸ್ನೋ ಅಥವಾ ಹಿಮದ ಬಣ್ಣ, ನಂಬರ್ 2 ಅಥವಾ ನಂಬರ್ 2 ಚಂದ್ರನ ಅನುಗ್ರಹವಂತಹ ಕಾಲದಲ್ಲಿ ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಕೆಲವೊಂದು ಗ್ರಹಗಳು ವೈರುಧ್ಯ ಇರುತ್ತೆ. ಉದಾಹರಣೆಗೆ ಅಲ್ಲಿ ಬುಧನ ವೈಪರೀತ್ಯ ನಿಮಗೆ ಇರುತ್ತೆ, ರಾಹುಕೇತುಗಳು ವಿರುದ್ಧವಾಗಿರ್ತಾರೆ, ರವಿಯು ನಿಮಗೆ ತಿಂಗಳ ಆರಂಭದ 15ರವರೆಗೂ ವಿರುದ್ಧವಾಗಿರ್ತಾರೆ. ಹಾಗಾಗಿ ಈ 4 ಗ್ರಹಗಳ ವೈರುಧ್ಯನ ಯಾವ ರೀತಿ ನಾವು ಮ್ಯಾನೇಜ್ ಮಾಡ್ಬೋದು ಅಥವಾ ನಿರ್ವಹಣೆ ಮಾಡ್ಬೋದು ಅಂದರೆ ಅಲ್ಲಿ ವಿಶೇಷವಾಗಿ ನೀವು ಭಕ್ತಿ ಮಾರ್ಗದ ಮೂಲಕ ಈ ದೋಷಗಳನ್ನು ಪರಿಹಾರ ಮಾಡ್ಕೊಳ್ಳೋದು. ಗಣೇಶನ ಭಕ್ತಿ ಸರ್ವತ್ರ ಶ್ರೇಷ್ಠ. ಗಣೇಶನ ಭಕ್ತಿ, ಗಣೇಶನಿಗೆ ಅರ್ಚನೆ ಅಥವಾ ಗಣೇಶನ ನಾಮಸ್ಮರಣೆ, ಗಣೇಶನ ಸ್ತೋತ್ರಗಳನ್ನು ಪಠನೆ ಮಾಡಿಕೊಳ್ಳಿ. ಅಥವಾ ವಿಷ್ಣು ಅಥವಾ ನಾರಾಯಣಗೆ ಸಂಬಂಧಪಟ್ಟ ಭಕ್ತಿ ಮಾಡೋದಂತಾಗಲಿ, ಅಥವಾ ಈ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ಶಿವನ ಅನುಗ್ರಹ, ಶಿವನ ಪ್ರಾರ್ಥನೆ, ಶಿವನ ಕಾರ್ತಿಕ ದೀಪೋತ್ಸವ, ಕಾರ್ತಿಕ ಸೋಮವಾರಂದು ವ್ರತನಿಷ್ಠರಾಗಿರುವಂಥದ್ದು, ಶಿವನ ದೇವರುಗಳ ಸಂದರ್ಶನ ಮಾಡಿ ದೀಪೋತ್ಸವಕ್ಕಾಗಿ ಶಿವನ ಕ್ಷೇತ್ರದ ಒಂದು ದೇವಾಲಯಗಳಿಗೆ ದೀಪಾರಾಧನೆಗೆ ಎಣ್ಣೆಯನ್ನು ಕೊಡೋದಾಗಲಿ, ರುದ್ರಾಭಿಷೇಕ ಸಲ್ಲಿಸೋದಾಗಲಿ, ಅದೇ ರೀತಿ ದೇವಿ ಅಥವಾ ಅಮ್ಮನವರು ದೇವಾಲಯಗಳಲ್ಲಿ ಕಾರ್ತಿಕ ಮಾಸದಲ್ಲಿ ವಿಶೇಷವಾದ ಸೇವೆಗಳನ್ನು ಮಾಡೋದಾಗಲಿ, ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಸಲ್ಲಿಸೋದಾಗಲಿ ಮಾಡಬಹುದಾಗಿದೆ. ಹಾಗೆ ಗಣೇಶ, ವಿಷ್ಣು, ದೇವಿ, ನಾರಾಯಣ ಅಥವಾ ಈ ಒಂದು ಅಮ್ಮನವರ ಮುಂತಾದ ಭಕ್ತಿಗಳು ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಈ ಗ್ರಹಗಳ ದೋಷಗಳು ಕಡಿಮೆ ಆಗುತ್ತೆ, ಎಲ್ಲ ಇಷ್ಟಾರ್ಥಗಳು ಸಿದ್ಧ ಆಗುತ್ತವೆ. ಎಲ್ಲ ಕನ್ಯಾ ರಾಶಿಗಳಿಗೆ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಹಾರ್ದಿಕ ಶುಭಾಶಯವನ್ನು ಕೋರ್ತಿದ್ದೇನೆ. ನಿಮ್ಮ ಪ್ರೋತ್ಸಾಹ ಮುಂದಿನ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಳಾನಿ ಭವಂತು.